ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಮತ್ತು 23ರಿಂದ 46 ವಚನಗಳವರೆಗೆ ಇರುವ ಎರಡನೇ ಭಾಗ. ಮತ್ತಾಯ 22, 23ನೇ ವಚನದಿಂದ 46ನೇ ವಚನದವರೆಗೆ ಇರುವ ವಾಕ್ಯ ಭಾಗ. ಈ ವಾಕ್ಯ ಭಾಗದಲ್ಲಿ ಪ್ರಕಟಣೆಯ 10 ರಹಸ್ಯಗಳನ್ನು ನಾವು ನೋಡ್ಬೋದು. 10 ಸೀಕ್ರೆಟ್ಸ್ ಆಫ್ ರೆವಲೇಷನ್. ಅದು ನಕಾರಾತ್ಮಕವಾಗಿರ್ಬೋದು, ಅದು ಸಕಾರಾತ್ಮಕವಾಗಿರ್ಬೋದು. ಒಟ್ಟು ಆ ಒಂದು ರಹಸ್ಯಗಳನ್ನು ನಮ್ಮ ಮಾಹಿತಿಗಾಗಿ, ಕಲಿಯುವಿಕೆಗಾಗಿ ಮತ್ತು ಅನ್ವಯಕ್ಕಾಗಿ ಮತ್ತು ಎಚ್ಚರಿಕೆಗಾಗಿ ನಾವು ತೆಗೆದುಕೊಳ್ಳೋಣ. 10 ಸೀಕ್ರೆಟ್ಸ್ ಆಫ್ ರೆವಲೇಷನ್ ಫ್ರಮ್ ಮ್ಯಾಥ್ಯೂ 22 verses 23 to 46. ಪುನರುತ್ಥಾನದ ಬಗ್ಗೆ ಕೆಲವರು ಸದ್ದುಕಾಯರಂಥ ಒಂದು ಗುಂಪಿನವರು, ಯಹೂದ್ಯರಲ್ಲಿ ಫರಿಸಾಯರು, ಭಾಳ ಅಚ್ಚುಕಟ್ಟಾದಂಥ, ಭಾಳ ಸಾಂಪ್ರದಾಯಿಕವಾದ ಶಿಸ್ತು ಪಾಲಿಸುವಂಥ ಆ ವ್ಯಕ್ತಿಗಳು, ಪಂಗಡದವರು ಯಹೂದ್ಯರಲ್ಲಿ ಫರಿಸಾಯರು. ಆದರೆ ಸದ್ದುಕಾಯರು ಅಂತ ಹೇಳುವಾಗ ಸ್ವಲ್ಪ ಅವರು ಏನಂತ ಹೇಳ್ಬೋದು, ಅಂಥ ಒಂದು ಗಂಭೀರವಾದ ರೀತಿಯಲ್ಲಿ ಇರುವಂಥವರೆಲ್ಲ ಅವರು ಕಾಂಪ್ರಮೈಸರ್ಸ್ ಥರ, ಅಷ್ಟು ಖಡಾಖಂಡಿತವಾಗಿ ನಂಬುವಂಥ ವ್ಯಕ್ತಿಗಳಲ್ಲ. ಈಗ ಪ್ರಕಟಣೆ ಪುನರುತ್ಥಾನವಿಲ್ಲವೆಂದು ಹೇಳುವ ಸದ್ದುಕಾಯರು. ಮತ್ತಾಯ 22, 23ನೇ ವಚನದಲ್ಲಿ ನೋಡ್ರಿ, ಸದ್ದುಕಾಯರ ಬಗ್ಗೆ ಪವಿತ್ರಾತ್ಮನು ಯಾವ ರೀತಿಯಾಗಿ ಪರಿಚಯಿಸ್ತಾನೆ ಅಂತ ಹೇಳ್ಬಿಟ್ಟು. ಅದೇನೆಂದರೆ ಪುನರುತ್ಥಾನವಿಲ್ಲವೆಂದು ಹೇಳುವ ಸದ್ದುಕಾಯರು. ಯಾಕೆ ಈ ಒಂದು ಸಮಸ್ಯೆ? ಯಾಕಂತ ಹೇಳಿದರೆ ಅವರಿಗೆ ಪ್ರಕಟಣೆ ಇಲ್ಲ. When a person do not have revelation, he denies the foundation. ಆದ ಕಾರಣ ಪ್ರಕಟಣೆಯ 10 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ ಏನಂದರೆ ಪ್ರಕಟಣೆ ಇಲ್ಲದಿರುವಿಕೆ, ಅಸ್ತಿವಾರ ಸತ್ಯವನ್ನು ಅಲ್ಲಗಳೆಯುವಿಕೆ. ಇನ್ನೊಂದು ಸಾರಿ ಹೇಳ್ತೇನೆ, ಪ್ರಕಟಣೆ ಇಲ್ಲದಿರುವುದು ಅಸ್ತಿವಾರ ಸತ್ಯವನ್ನು ಅಲ್ಲಗಳೆಯುವುದಾಗಿದೆ. ನೋಡಿರಿ, ಪುನರುತ್ಥಾನನೇ ಇಲ್ಲ ಅಂತ ಹೇಳ್ಬಿಟ್ಟು ಯೇಸುವಿನ ಬಳಿಗೆ ಬಂದು, ಮೊದಲನೇ ಅಂದರೆ 23ನೇ ವಚನದಲ್ಲಿ, 22ನೇ ಅಧ್ಯಾಯ 23ನೇ ವಚನ, ಬೋಧಕನೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ತಮ್ಮನು ಮದುವೆಯಾಗಿ ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆಯು ಹೇಳಿದ್ದಾನೆ. ಇವರು ಮೋಶೆಯ ಧರ್ಮಶಾಸ್ತ್ರವನ್ನು ನಂಬಿದರು. ಆದರೆ ಒಂದು ಸಮಸ್ಯೆ ಏನಂತ ಹೇಳಿದರೆ ಪುನರುತ್ಥಾನದಲ್ಲಿ ಇವರು ನಂಬಲಿಲ್ಲ. ಮತ್ತು ಒಂದು ದೊಡ್ಡ ಸಮಸ್ಯೆಯನ್ನು ತರ್ತಾರೆ. ಇದು ನಿಜವಾಗಿ ನಡೆದದ್ದೋ ಏನೋ ಗೊತ್ತಿಲ್ಲ. ಮೊದಲನೇವನು, ಎರಡನೇವನು, ಮೂರನೇವನು, ನಾಲ್ಕನೇವನು ಅಂಥೇಳ್ಬಿಟ್ಟು ಅವರು ಗಂಭೀರವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ನಿಜವಾಗಿ ನಡೆದದ್ದು ಅಥವಾ ಊಹಿಸ್ಕೊಂಡು ಹೇಳಿದ್ದು? ಒಟ್ಟು ಯೇಸು ಸ್ವಾಮಿ ಹತ್ರ ಬಂದು ಇವರು ಪ್ರಶ್ನೆ ಕೇಳ್ತಾರೆ. ಕೇಳಿಬಿಟ್ಟು ಕಡೆಯದಾಗಿ 27ನೇ ವಚನ ಮತ್ತು 22, 27, 28ನೇ ವಚನ. ಆದ್ದರಿಂದ ಮ್ಯಾಥ್ಯೂ 22, 28, ಪುನರುತ್ಥಾನದಲ್ಲಿ ಆ 7 ಮಂದಿಯರಲ್ಲಿ ಆಕೆ ಯಾರಿಗೆ ಹೆಂಡತಿಯಾಗಿರುವಳು? ಇದು ಸೀರಿಯಸ್ ಪ್ರಶ್ನೆ, ಇದು ಗಂಭೀರವಾದ ಪ್ರಶ್ನೆ. ಆದ ಕಾರಣ ಪ್ರಕಟಣೆಯ 10 ರಹಸ್ಯಗಳಲ್ಲಿ ಮೊದಲನೇ ರಹಸ್ಯ
ಪುನರುತ್ಥಾನವು ಪ್ರಕಟಣೆಯ 10 ರಹಸ್ಯಗಳಲ್ಲಿ ಮೊದಲನೆಯದು ಪ್ರಕಟಣೆ ಇಲ್ಲದಿರುವುದು ಅಸ್ಥಿವಾರ ಸತ್ಯವನ್ನೇ ಅಲ್ಲಗಳೆಯುತ್ತದೆ. ಎರಡನೇದಾಗಿ ಪ್ರಕಟಣೆ ಇಲ್ಲದಿರುವುದು ಏನು ಮಾಡ್ತದೆ, ಗಂಭೀರ ಪ್ರಶ್ನೆಯೊಂದಿಗೆ ಉಳಿಸುವಂಥದ್ದಾಗಿದೆ. ಯು ವಿಲ್ ಹ್ಯಾವ್ ಎ ಸೀರಿಯಸ್ ಕ್ವಶ್ಚನ್ ಆಲ್ ಥ್ರೂ ಯುವರ್ ಲೈಫ್. ಜೀವಮಾನವೆಲ್ಲ ನಿಮಗೆ ಗಂಭೀರ ಪ್ರಶ್ನೆ, ಚಿಕ್ಕ ಚಿಕ್ಕ ಪ್ರಶ್ನೆ ಅದು ಪರವಾಗಿಲ್ಲ, ಅನುದಿನದ ಪ್ರಶ್ನೆ ಪರವಾಗಿಲ್ಲ, ಆದರೆ ಗಂಭೀರ ಅಸ್ಥಿವಾರ ಸಂಬಂಧವಾದಂಥ ಪ್ರಶ್ನೆ ಮನಸ್ಸಿನಲ್ಲಿ ಉಳಿದುಬಿಡ್ತದೆ ಯಾವಾಗ ಪ್ರಕಟಣೆ ಇಲ್ಲದಿದ್ದಾಗ. ಇದು ಎರಡನೇ ರಹಸ್ಯ ಅಥವಾ ಪಾಠ ಅಥವಾ ಎಚ್ಚರಿಕೆ. ಲ್ಯಾಕ್ ಆಫ್ ರೆವಲ್ಯೂಷನ್ ವಿಲ್ ಹ್ಯಾವ್ ಸೀರಿಯಸ್ ಫೌಂಡೇಶನಲ್ ಕ್ವಶ್ಚನ್. ಆ ರೀತಿಯಾಗಿ ಮಾತಾಡಿದ ಮೇಲೆ ಯೇಸು ಸ್ವಾಮಿ 29ನೇ ವಚನದಲ್ಲಿ, ಮತ್ತಾಯ 22:29ನೇ ವಚನದಲ್ಲಿ ಯೇಸು ಉತ್ತರವಾಗಿ, ನೀವು ಪವಿತ್ರ ಗ್ರಂಥಗಳನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ತಿಳಿದುಕೊಳ್ಳದೆ ತಪ್ಪುತ್ತಿದ್ದೀರಿ. ಅಂದರೆ ಮತ್ತಾಯ 22:29ನೇ ವಚನದಲ್ಲಿ ನಾವು ನೋಡುವಂಥ ಮೂರನೇ ರಹಸ್ಯ ಏನಂದರೆ, ಪ್ರಕಟಣೆ ಇಲ್ಲದಿದ್ದರೆ ಜೀವಮಾನವೆಲ್ಲ ತಪ್ಪುವವರಾಗಿರ್ತೇವೆ. ಲ್ಯಾಕ್ ಆಫ್ ರೆವಲ್ಯೂಷನ್ ವಿಲ್ ಮಿಸ್ಗೈಡ್ ಅಸ್ ಟು ಎರರ್. ತಪ್ಪಿಗೆ ಅಥವಾ ತಪ್ಪಾದ ಜೀವನಕ್ಕೆ ನಡೆಸುವಂಥದ್ದಾಗಿದೆ. ಅಂದ ಹಾಗೆ ನಮಗೆ ಪ್ರಕಟಣೆ ಯಾವುದಕ್ಕಾಗಿ ಪ್ರಕಟಣೆ ಬೇಕು? ಒಂದು, ಮತ್ತಾಯ 22:29ನೇ ವಚನದ ಪ್ರಕಾರವಾಗಿ ನಮಗೆ ವಾಕ್ಯದ ಬಗ್ಗೆ ಪ್ರಕಟಣೆ ಬೇಕು. ಎರಡನೇದಾಗಿ ದೇವರ ಶಕ್ತಿಯ ಬಗ್ಗೆ ಪ್ರಕಟಣೆ ಬೇಕು. ಇನ್ನೊಂದು ರೀತಿಯಿಂದ ಹೇಳಬೇಕಾದರೆ ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ಏನು? ದೇವರ ವಾಕ್ಯದ ಬಗ್ಗೆ ಪ್ರಕಟಣೆ, ದೇವರ ಶಕ್ತಿಯ ಬಗ್ಗೆ ಪ್ರಕಟಣೆ. ಇವೆರಡೂ ಕೂಡ ಪ್ರಕಟಣೆಗಳು ಇದ್ದಾಗ ಎರಡು ಕಾಲಿದ್ದ ಹಾಗೆ ನಾವು ನಡಿಬೋದು. ಕೆಲವರು ಒಂದೇ ಕಾಲು, ವಾಕ್ಯ ಪ್ರಕಟಣೆ ಅಷ್ಟೇ ಇದೆ, ದೇವರ ಶಕ್ತಿಯ ಪ್ರಕಟಣೆ ಇಲ್ಲ. ಹಾಗಿದ್ರೆ ಒಂದು ಕಾಲಿನಲ್ಲಿ ಮಾತ್ರ ನಡಿಬೋದು. ವಿಷಾದಕರವಾದ ರೀತಿಯಲ್ಲಿ ಭಾಳ ಜನರಿಗೆ ವಾಕ್ಯದ ಪ್ರಕಟಣೆ ಇಲ್ಲ, ದೇವರ ಶಕ್ತಿಯ ಪ್ರಕಟಣೆಯೂ ಇಲ್ಲ. ಹಾಗಾದರೆ ಕಾಲಲ್ಲಿ ನಡೆಯದೆ ಕೈಯಲ್ಲಿ ನಡೆಯುವಂಥವರು ಅಥವಾ ತೆವಳುವಂಥವರಾಗಿ ಇರುವಂಥ ಒಂದು ಪರಿಸ್ಥಿತಿ. ಪ್ರಗತಿ ಇದೆ, ಆದರೆ ಬಹಳಷ್ಟಿಲ್ಲ. ನಾವು ಇಂದು ನೋಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದರೆ, ಪ್ರಕಟಣೆಯ 10 ರಹಸ್ಯಗಳು. ಪ್ರಕಟಣೆ ಇಲ್ಲದಿದ್ದರೆ ಆ 10 ರಹಸ್ಯಗಳಲ್ಲಿ ಏನು ಅನಾಹುತ ಎಂಬುದಾಗಿ ತಿಳ್ಕೊಳ್ತೀವಿ. ಪ್ರಕಟಣೆ ಇದ್ದರೆ ಏನು ಪ್ರಯೋಜನ ಅನ್ನುವಂಥದ್ದು ಕೂಡ ನಾವು ತಿಳ್ಕೊಳ್ತಾ ಇದ್ದೀವಿ. ಒಟ್ಟು ಪ್ರಕಟಣೆಯ 10 ರಹಸ್ಯಗಳು. ಮೂರನೇದಾಗಿ ನಾವು ತಪ್ಪುವರಾಗಿದ್ದೇವೆ ಅಂತ ನೋಡ್ತೇವೆ. ನಾಲ್ಕನೇದಾಗಿ ನಾವು ನೋಡುವಾಗ ಕರ್ತನಾದ ಯೇಸು 30ನೇ ವಚನದಲ್ಲಿ, ಪುನರುತ್ಥಾನದಲ್ಲಿ ಅವರು ಮದುವೆಯಾಗುವುದು ಇಲ್ಲ, ಮದುವೆ ಮಾಡಿಕೊಳ್ಳುವುದು ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತೆ ಇರುತ್ತಾರೆ ಎಂಬುದಾಗಿ ಕರ್ತನಾದ ಯೇಸು ಪ್ರಕಟಣೆಯನ್ನು ಕೊಡ್ತಾ ಇರುವಂಥದ್ದನ್ನು ನೋಡ್ತೇವೆ. ದ ಲಾರ್ಡ್ ಜೀಸಸ್ ಹಿಮ್ಸೆಲ್ಫ್ ಗಿವ್ಸ್ ದಮ್ ಎ ರೆವಲೇಷನ್. ಇದರಲ್ಲಿ ನನಗೆ ಆಶ್ಚರ್ಯ ಯೇಸು ಸ್ವಾಮಿ ಬಗ್ಗೆ ಅಂದರೆ ಬಹಳ ಆಶ್ಚರ್ಯ. ಯಾಕಂದರೆ ಮೊಟ್ಟ ಮೊದಲನೇದಾಗಿ ಮತ್ತಾಯ 22:23ನೇ ವಚನದಲ್ಲಿ ಪುನರುತ್ಥಾನನೇ ನಂಬೋದಿಲ್ಲ. ಅವರು ಪುನರುತ್ಥಾನನೇ ಇಲ್ಲ ಅಂತ ಹೇಳ್ತಾರೆ. ಅಂಥವ್ರ ಹತ್ರ ಯಾಕೆ ಮಾತಾಡಬೇಕು, ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಹಳ ಜನರನ್ನು ಗೌರವಿಸಿ ಪ್ರೀತಿಸಿ, ಅವರು ಕೇಳಿದ ಪ್ರಶ್ನೆ ಒಳ್ಳೆ ಪ್ರಶ್ನೆಯಾಗಿ ಇಲ್ಲದಿದ್ದರೂ ಕೂಡ ಅವ್ರಿಗೆ ಎಕ್ಸ್ಪ್ಲನೇಷನ್ ಬೇರೆ, ವಿವರಣೆ ಬೇರೆ, ಪ್ರಕಟಣೆ ಬೇರೆ ಕೊಡುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪರಲೋಕದಲ್ಲಿ ಹೇಗಿರ್ತದೆ ಸಂಬಂಧ? ಮದುವೆ ಇಲ್ಲ ಪರಲೋಕದಲ್ಲಿ, ಮದುವೆಯಾಗೋದು ಇಲ್ಲ, ಮದುವೆ ಮಾಡಿಕೊಳ್ಳೋದು ಇಲ್ಲ, ದೇವದೂತರ ಹಾಗೆ ಇರ್ತಾರೆ.
ಹಾಗಾದರೆ ಗಂಡ ಹೆಂಡತಿಯ ಸಂಬಂಧ ಪರಲೋಕದಲ್ಲಿ ಇಲ್ಲ ಅನ್ನುವಂಥ ಮಾತು ಸ್ಪಷ್ಟತೆಯನ್ನು ನಮ್ಮ ಕರ್ತನು ಪ್ರಕಟಣೆಯಾಗಿ ಕೊಡುವಂಥ ಒಂದು ಮಾತನ್ನು ನೋಡ್ತೇವೆ. ಅದು ಪ್ರಕಟಣೆಯ 4ನೇ ರಹಸ್ಯ. 5ನೇ ರಹಸ್ಯ 32ನೇ ವಚನದಲ್ಲಿದೆ. 22ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 32ನೇ ವಚನದಲ್ಲಿ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರು ಎಂದು ದೇವರು ನಿಮಗೆ ಹೇಳಿದ್ದನ್ನು ನೀವು ಓದಲಿಲ್ಲವೋ? ದೇವರು ಜೀವಿಸುವವರಿಗೆ ದೇವರಾಗಿದ್ದಾನೆ, ಹೊರತು ಸತ್ತವರಿಗಲ್ಲ ಎಂಬುದಾಗಿ ಕರ್ತನಾದ ಯೇಸು ಪುನರುತ್ಥಾನದ ಬಗ್ಗೆ ಅಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನೀವು ಓದಲಿಲ್ಲವೋ ಅಂತ ಹೇಳುವಾಗ, ರೆವಲೇಷನ್ ಕಮ್ಸ್ ಬೈ ರೀಡಿಂಗ್. ವಾಕ್ಯ ಓದುವುದರಿಂದ ಬರುತ್ತದೆ ಪ್ರಕಟಣೆ. ನಾನು ಅಬ್ರಹಾಮನ ದೇವರು ಅಂತ ಹೇಳಿದಾಗ ಅಬ್ರಹಾಮನ ಸತ್ತು ಹೋದ, ಆದರೆ ಅವನು ಪುನರುತ್ಥಾನನಾಗ್ತಾನೆ, ಜೀವಂತವಾಗ್ತಾನೆ. ಜೀವಿಸುವವರಿಗೆ ದೇವರು ಅಬ್ರಹಾಮನ ದೇವರು ಎಂಬ ಮಾತಿನಿಂದ, ಪ್ರಕಟಣೆಯಿಂದ ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಡ್ತಾನೆ. 6ನೇದಾಗಿ ಪ್ರಕಟಣೆಯ 10 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದ್ರೆ 35ನೇ ವಚನ, ಸದ್ದುಕಾಯರು ಈಗ ಸುಮ್ಮನಾಗ್ಬಿಟ್ರು. ಯಾಕಂದರೆ ಯೇಸು ಸ್ವಾಮಿ ಪ್ರಕಟಣೆಯಿಂದ ಮಾತನಾಡಿದ್ದರಿಂದ ಸುಮ್ಮನಾಗ್ಬಿಟ್ರು. ಆತ್ಮಭರಿತನಾಗಿ ಮಾತನಾಡಿದ್ರಿಂದ ಸುಮ್ಮನಾಗ್ಬಿಟ್ರು. ಯೇಸು ಸ್ವಾಮಿ ಸದ್ದುಕಾಯರ ಬಾಯನ್ನು ಮುಚ್ಚಿದ್ರಂತ ಫರಿಸಾಯರು ಕೇಳಿದಾಗ ಅವರು ಯೇಸುವಿನ ಬಳಿಗೆ ಬಂದರು. ಅವರಲ್ಲಿ ಧರ್ಮೋಪದೇಶಕನಾಗಿದ್ದ ಒಬ್ಬನು ಈಗ ಪ್ರಶ್ನೆ ಕೇಳ್ತಾನೆ. ಏನು ಉದ್ದೇಶ ಇಟ್ಕೊಂಡು ಪ್ರಶ್ನೆ ಕೇಳ್ತಾನೆ? ಮತ್ತಾಯ 22:35 ಯೇಸುವನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ಧರ್ಮಶಾಸ್ತ್ರದಲ್ಲಿ ಮಹಾ ಆಜ್ಞೆ ಯಾವುದು ಎಂದು ಪ್ರಶ್ನೆ ಕೇಳ್ತಾನೆ. ಈಗ ಆ ರೀತಿಯಾಗಿ ಕೇಳಿದಾಗ ಯೇಸು ಸ್ವಾಮಿ ಮತ್ತಾಯ 22:37ನೇ ವಚನದಲ್ಲಿ, ನೀನು ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸಬೇಕು, ಇದೇ ಮಹಾ ಆಜ್ಞೆ ಎಂಬುದಾಗಿ ಆತನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಉತ್ತರ ಕೊಡೋದು ಅಷ್ಟೇ ಅಲ್ಲದೆ, ಇದರಂತೆಯೇ ಇರುವ 2ನೇ ಆಜ್ಞೆ ಕೂಡ ಅದೇನೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂಬುದಾಗಿ ಹೇಳುವಂಥ ಉತ್ತರ ಭಾಳ ಚೆನ್ನಾಗಿ ಸೂಕ್ತ ಉತ್ತರ ಕೊಡ್ತಾರೆ. ಆದರೆ ಯಾಕೆ ಅವನು ಬಂದಿದ್ದು? ಪರೀಕ್ಷೆ ಮಾಡಬೇಕಂತ ತಪ್ಪಾದ ಆತ್ಮದಿಂದ ಬಂದು ಪ್ರಶ್ನೆ ಕೇಳ್ತಾನೆ. ಯಾವ ರೀತಿಯಾಗಿ ಸದ್ದುಕಾಯರು ಪುನರುತ್ಥಾನನೇ ಇಲ್ಲ ಅಂತ ಹೇಳ್ಬಿಟ್ಟು ನಂಬಿದವರಾಗಿ ಬಂದು ಪ್ರಶ್ನೆ ಹಾಕ್ತಾರೆ. ಇಲ್ಲಿ ವಾಕ್ಯ ಗೊತ್ತಿದ್ದಂಥ ಧರ್ಮೋಪದೇಶಕನು ಯೇಸು ಕ್ರಿಸ್ತನನ್ನು ಪರೀಕ್ಷಿಸುವುದಕ್ಕಾಗಿ ಬಂದು ಪ್ರಶ್ನೆ ಕೇಳಿದರೂ ಕೂಡ ಯೇಸು ಸ್ವಾಮಿ ಸಾತ್ವಿಕರಾಗಿ ಉತ್ತರ ಕೊಡೋದು ಆಶ್ಚರ್ಯ. The Lord gives revelation even if you have a wrong spirit. ಹೌದು, ಆಶ್ಚರ್ಯ. ಆ ರೀತಿಯಾಗಿ ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಯೇಸು ಸ್ವಾಮಿ ಹೇಳ್ತಾರೆ. 40ನೇ ವಚನ, ಮತ್ತಾಯ 22:40, ಇಡೀ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಈ 2 ಆಜ್ಞೆಗಳ ಮೇಲೆ ಆಧಾರಗೊಂಡಿವೆ. ಅಂದರೆ ಈ 2 ಆಜ್ಞೆಗಳ ಮೇಲೆ ಆಧಾರಗೊಂಡಿದೆ. ಈ 2 ಆಜ್ಞೆಗಳು ಅಸ್ಥಿವಾರವಾಗಿದೆ. ಫೌಂಡೇಶನ್ ಆಫ್ ರೆವಲೇಷನ್, ಪ್ರಕಟಣೆಯ ಅಸ್ಥಿವಾರ. ಅದು 7ನೇ ರಹಸ್ಯವಾಗಿರ್ತದೆ. 8ನೇ ರಹಸ್ಯವನ್ನು ನಾವು 43ನೇ ವಚನದಲ್ಲಿ ನೋಡಿಕೊಳ್ಳಬಹುದು. ಅದರಲ್ಲಿ ಫರಿಸಾಯರು ಈಗ ಬರ್ತಾರೆ. ಮೊದಲು ಸದ್ದುಕಾಯರು ಬಂದರು, ಆನಂತರ ಧರ್ಮೋಪದೇಶಕನು ಬಂದನು, ಮತ್ತು ಈಗ ಫರಿಸಾಯರು ಬಂದಾಗ ಕ್ರಿಸ್ತನ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಕ್ರಿಸ್ತನು ಬಂದು ದಾವಿದನ ಪುತ್ರನು, ಯೇಸು ಅಲ್ಲ. ಯಾಕಂದರೆ ಕ್ರಿಸ್ತನ ಬಗ್ಗೆ ಕೇಳ್ತಾ ಇರೋದು, ಮೆಸ್ಸಿಯನ್ ಬಗ್ಗೆ ಕೇಳ್ತಾ ಇರುವಾಗ
ಆತನು ದಾವಿದನ ಪುತ್ರನು ಎಂಬುದಾಗಿ ಉತ್ತರ ಕೊಡ್ತಾರೆ. ಹಾಗಾದರೆ ಯೇಸು ಸ್ವಾಮಿ ಇನ್ನೊಂದು ಪ್ರಶ್ನೆ ಕೇಳ್ತಾರೆ 22ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 43ನೇ ವಚನದಲ್ಲಿ. ಹಾಗಾದರೆ ದಾವಿದನು ಆತ್ಮದಲ್ಲಿ ಕ್ರಿಸ್ತನಿಗೆ ಕರ್ತನೆ ಎಂದು ಕರೆದು ಕರ್ತನು ನನ್ನ ಕರ್ತನಿಗೆ ಎಂಬುದಾಗಿ ಸಂಬೋಧಿಸ್ತಾನಲ್ಲ ಎಂಬಂಥ ಮಾತನ್ನು ಹೇಳ್ತಾರೆ. ಈಗ 43ನೇ ವಚನ ದಾವಿದನು ಆತ್ಮದಲ್ಲಿ ಅಂತ ಹೇಳುವಾಗ ಪ್ರಕಟಣೆಯು ಆತ್ಮಕ್ಕೆ ಸಂಬಂಧಪಟ್ಟದ್ದು. ರೆವಲೇಷನ್ ಈಸ್ ಲಿಂಕ್ಡ್ ಟು ದ ಸ್ಪಿರಿಟ್. ಇದು 8ನೇ ರಹಸ್ಯ. 9ನೇ ರಹಸ್ಯ ಏನಂದರೆ ಕರ್ತನು ನನ್ನ ಕರ್ತನಿಗೆ ಎಂಬುದಾಗಿ ಹೇಳುವಾಗ ಆ ಪ್ರಕಟಣೆಯು ಗಲಿಬಿಲಿಯನ್ನು ಸ್ಪಷ್ಟಪಡಿಸ್ತದೆ. ಈಗ ನಿಜಕ್ಕೂ ಹೇಳಬೇಕಾದರೆ ಇಲ್ಲಿ 44ನೇ ವಚನ 22ನೇ ಅಧ್ಯಾಯ 44ನೇ ವಚನದಲ್ಲಿ ಸ್ಪಷ್ಟತೆಯನ್ನು ಪ್ರಕಟಣೆಯಿಂದ ಕರ್ತನು ಕೊಡುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ 45ನೇ ವಚನ ಮತ್ತಾಯ 22:45ನೇ ವಚನದಲ್ಲಿ ದಾವಿದನು ಆತನನ್ನು ಕರ್ತನೆಂದು ಕರೆಯೋದಾದರೆ ಆತನು ದಾವಿದನ ಪುತ್ರನಾಗುವುದು ಹೇಗೆ ಅಂತ ಕೇಳ್ತಾನೆ. ಇದರಲ್ಲಿ ನಾವು ತಿಳ್ಕೊಳ್ಳುವಂಥ 10ನೇ ಪ್ರಕಟಣೆ, 10ನೇ ರಹಸ್ಯ, ಪ್ರಕಟಣೆಯ ರಹಸ್ಯ ಏನಂದರೆ ಇವರು ಸಂಪೂರ್ಣವಾಗಿ ಅವರು ತಪ್ಪು ತಿಳ್ಕೊಂಡಿದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಕಟಣೆಯನ್ನು ದೇವರು ಕೊಡ್ತಾರೆ. ಪೂರ್ಣವಾಗಿ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ 45ನೇ ವಚನದಲ್ಲಿ ದಾವಿದನು ಆತನನ್ನು ಕರ್ತನೆಂದು ಕರೆಯುವುದಾದರೆ ಆತನು ಅಂದರೆ ಕ್ರಿಸ್ತನು ದಾವಿದನ ಪುತ್ರನಾಗುವುದು ಹೇಗೆ ಎಂದು ಕೇಳಲು ಅದಕ್ಕೆ ಯಾರೂ ಒಂದು ಮಾತನ್ನು ಸಹ ಹೇಳಲಿಲ್ಲ. ಅಷ್ಟಕ್ಕೆ ಕ್ಲೋಸ್ ಆಗ್ತದೆ ಸಬ್ಜೆಕ್ಟ್. ಅದಕ್ಕೆ ಉತ್ತರ ಇದೆ, ಆದರೆ ಯೇಸು ಸ್ವಾಮಿ ಉತ್ತರ ಕೊಡ್ತಾ ಇಲ್ಲ. ಅದಕ್ಕೆ ಪ್ರಕಟಣೆ ಇದೆ, ಆದರೆ ಯೇಸು ಸ್ವಾಮಿ ಆ ಪ್ರಕಟಣೆಯನ್ನು ಅವ್ರಿಗೆ ಕೊಡ್ತಾ ಇಲ್ಲ. ಅಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ನಾಟ್ ಗಿವನ್ ಫುಲ್ಲಿ ಟು ರಾಂಗ್ ಸ್ಪಿರಿಟ್ಸ್. ಅವರಲ್ಲಿ ತಪ್ಪಾದ ಆತ್ಮ ಇರೋದರಿಂದ ಪೂರ್ಣವಾಗಿ ಕೊಡಲ್ಲ, ಸ್ವಲ್ಪ ಮಟ್ಟಿಗೆ ಪ್ರಕಟಣೆ, ಸ್ವಲ್ಪ ಮಟ್ಟಿಗೆ ಉತ್ತರವನ್ನು ಕೊಡುವಂಥದ್ದು ನೋಡ್ತೇವೆ. ಭಾಳ ಆಶ್ಚರ್ಯವಾದಂಥ ವಾಕ್ಯ ಭಾಗವನ್ನು ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ತೇವೆ ರೀ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ರಿಂದ 46 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪ್ರಕಟಣೆಯ ರಹಸ್ಯಗಳು. ಇದರಲ್ಲಿ ನನಗೆ ಆಶ್ಚರ್ಯವಾದಂಥದ್ದು ಏನಂತ ಹೇಳಿದರೆ, ತಪ್ಪಾದ ಆತ್ಮದಿಂದ ಬಂದಿದ್ದರು, ಅರ್ಧ ಮನಸ್ಸು ಅದು ವಾಕ್ಯನೇ ನಂಬದೇ ಬಂದಿದ್ದರು, ಮತ್ತು ಅದೇ ಸಂದರ್ಭದಲ್ಲಿ ನಂಬಿದಂಥವರಾಗಿ ಬಂದಿದ್ದರು, ಟೀಕಾತ್ಮಕವಾದ ಆತ್ಮದಿಂದ ಬಂದಿದ್ದರು. ಯೇಸು ಸ್ವಾಮಿ ಅವರ ಹತ್ರ ಮಾತಾಡ್ತಾರೆ, ಸ್ವಲ್ಪ ಮಟ್ಟಿಗೆ ಪ್ರಕಟಣೆಯನ್ನು ಕೊಡ್ತಾರೆ, ವಿವರಣೆಯನ್ನು ಕೊಡ್ತಾರೆ, ಆದರೆ ಪೂರ್ಣವಾಗಿ ಕೊಡೋದಿಲ್ಲ ಅನ್ನುವಂಥದ್ದನ್ನು ನಾವು ಈ ವಾಕ್ಯ ಭಾಗದಿಂದ ಪ್ರಕಟಣೆಯ ಬಗ್ಗೆ ಕಲಿತೇವೆ. ಇದು ನಿಜಕ್ಕೂ 10 ಕೂಡ ರಹಸ್ಯಗಳೇ ಆಗಿರ್ತವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 23ರಿಂದ 46ನೇ ವಚನದವರೆಗೆ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.